ರಾಜಣ್ಣ ಅವ್ರನ್ನ ಕರ್ಕೊಂಡೋಗಿ ಫಸ್ಟು ಸುಮೋಟೋ ಕೇಸ್ ಬುಕ್ ಮಾಡಿಕೊಂಡು ಮಂಪೂರ್ ಪರೀಕ್ಷೆಗೆ ಹಾಕಿ ಆ 48 ಜನ ಯಾರು ಅನ್ನೋದು ಅವರಿಂದ ಬಾಯಿ ಬಿಡಿಸ್ಬೇಕು. ಇದು ವಿಧಾನಸಭೆ ಒಳಗಡೆ ಕೊಟ್ಟಿರೋಂಥ ಹೇಳಿಕೆ. ಇದನ್ನು ಸುಮೋಟೋ ಬುಕ್ ಮಾಡಬೇಕು. 48 ಜನ ಏನು ಹುಡುಗಾಟ ಅಲ್ಲ. ಇದನ್ನು ಹಿಂಗೆ ನಾವು ಮುಚ್ಚಿಟ್ರೆ ಇನ್ನೂ ನಾಳೆ ಏನೇನು ಬೇಕಾದ್ರೂ ಆಗ್ಬೋದು. ಇದನ್ನು ಮುಚ್ಚಿಡೋಂಥ ವಿಷಯ ಅಲ್ಲ, ಎಲ್ಲ ಹೊರಗಡೆ ಬರಬೇಕು. ಒಂದಂತೂ ಖಂಡಿತ, ಇದರಲ್ಲಿ ಯಾವುದೇ ಮುಚ್ಚುಮರೆ ಇಲ್ಲ. ಡಿ ಕೆ ಶಿವಕುಮಾರ್ ಅವರೇ ಇದಕ್ಕೆ ನೇರ ಹೊಣೆ. ಯಾಕಂದರೆ ಅವರೇನು ಹೊಸ್ದಾಗಿ ಮಾಡ್ತಾ ಇಲ್ಲ. ಇದು ನಾವು ಜೊತೆಯಲ್ಲಿದ್ವಿ. ರಮೇಶ್ ಜಾರಕಿಹೊಳಿ ಆಗಲಿ ನಾನಾಗಲಿ ನಾವೆಲ್ಲ ಕಾಂಗ್ರೆಸ್ಸಲ್ಲಿದ್ದಂಥವ್ರು. ಕಾಂಗ್ರೆಸ್ಸಲ್ಲಿದ್ದಂಥ ಸಂದರ್ಭದಲ್ಲೇ ಇದನ್ನೆಲ್ಲ ಸಂಚು ಮಾಡಿ ಕೊನೆಗೆ ರಮೇಶ್ ಜಾರಕಿಹೊಳಿ ಆಯಿತು. ರೇವಣ್ಣವ್ರನ್ನ ರೇಪ್ ಕೇಸ್ ಹಾಕಿ ಜೈಲಿಗೆ ಕಳಿಸೋಂಥದ್ದೇನಿರಲಿಲ್ಲ. ರೇಪ್ ಕೇಸ್ ಹಾಕಿದ್ರು, ಬಾ ಸ್ಟೇಷನ್ಗೆ ಅಂದ್ರೆ ಬರ್ತಾಯಿದ್ರು. ಅಷ್ಟು ಹಿರಿಜೀವ ದೇವೇಗೌಡರು ಮನೆ ಒಳಗಡೆ ಬಾಗಿಲು ತಟ್ಟಿ ದೇವೇಗೌಡರು ಎದುರುಗಡೆ ಕೊರಲ್ಪಟ್ಟಿ ಇಟ್ಕೊಂಡು ಎಳ್ಕೊಂಬರ್ರಿ ಅಂತ ಹೇಳಿದ್ರು. ಇವೆಲ್ಲ ನೋಡ್ತಾ ಇದ್ದೀವಿ. ಸೂರಜ್ ರೇವಣ್ಣ ಅವ್ರ ಮೇಲೂ ಹಾಕಿದ್ರು, ನನ್ನ ಮೇಲೆ. ನಿಮಗೆ ಗೊತ್ತಿದೆ, ನನ್ನ ಮೇಲೆ ಹಾಕಿರೋರ ಬಗ್ಗೆ ಒಂದು ಸಾರಿ ಹಿನ್ನೆಲೆ ನೋಡಿದ್ರೆ ಸಾಕು, ಏನು ಅನ್ನೋದು ಗೊತ್ತಾಗತ್ತೆ. ನಾನು ಹೇಳೋದು ಬೇಡ, ಇವತ್ತು ಮಾತಾಡೋ ಮಾತುಗಳಲ್ಲೇ ಗೊತ್ತಾಗ್ಬಿಡುತ್ತೆ. ಈಗ ಮಾತಾಡೋ ಮಾತಲ್ಲೇ ಅವ್ರ ಹಿನ್ನೆಲೆ, ಅವ್ರ ನಡವಳಿಕೆ ಗೊತ್ತಾಗುತ್ತೆ. ಅದ್ರ ಬಗ್ಗೆ ನಾನು ಚರ್ಚೆ ಮಾಡೋದು ಬೇಡ. ಒಟ್ಟಿನಲ್ಲಿ ರಾಜಣ್ಣವರು ಸುಮೋಟೋ ಕೇಸ್ ಬುಕ್ ಮಾಡಿ ಮಂಪೂರ್ ಪರೀಕ್ಷೆಗೆ ಹಾಕಿ 48 ಜನದ್ದು ಹೊರಗಡೆ ತೆಗಿಬೇಕು. ರಾಜಣ್ಣ ಅವ್ರನ್ನ ಕರ್ಕೊಂಡೋಗಿ ಫಸ್ಟು ಸುಮೋಟೋ ಕೇಸ್ ಬುಕ್ ಮಾಡಿಕೊಂಡು ಮಂಪೂರ್ ಪರೀಕ್ಷೆಗೆ ಹಾಕಿ ಆ 48 ಜನ ಯಾರು ಅನ್ನೋದು ಅವರಿಂದ ಬಾಯಿ ಬಿಡಿಸ್ಬೇಕು. ಇದು ವಿಧಾನಸಭೆ ಒಳಗಡೆ ಕೊಟ್ಟಿರೋಂಥ ಹೇಳಿಕೆ. ಇದನ್ನು ಸುಮೋಟೋ ಬುಕ್ ಮಾಡಬೇಕು. 48 ಜನ ಏನು ಹುಡುಗಾಟ ಅಲ್ಲ. ಇದನ್ನು ಹಿಂಗೆ ನಾವು ಮುಚ್ಚಿಟ್ರೆ ಇನ್ನೂ ನಾಳೆ ಏನೇನು ಬೇಕಾದ್ರೂ ಆಗ್ಬೋದು. ಇದನ್ನು ಮುಚ್ಚಿಡೋಂಥ ವಿಷಯ ಅಲ್ಲ, ಎಲ್ಲ ಹೊರಗಡೆ ಬರಬೇಕು. ಒಂದಂತೂ ಖಂಡಿತ, ಇದರಲ್ಲಿ ಯಾವುದೇ ಮುಚ್ಚುಮರೆ ಇಲ್ಲ. ಡಿ ಕೆ ಶಿವಕುಮಾರ್ ಅವರೇ ಇದಕ್ಕೆ ನೇರ ಹೊಣೆ. ಯಾಕಂದರೆ ಅವರೇನು ಹೊಸ್ದಾಗಿ ಮಾಡ್ತಾ ಇಲ್ಲ. ಇದು ನಾವು ಜೊತೆಯಲ್ಲಿದ್ವಿ. ರಮೇಶ್ ಜಾರಕಿಹೊಳಿ ಆಗಲಿ ನಾನಾಗಲಿ ನಾವೆಲ್ಲ ಕಾಂಗ್ರೆಸ್ಸಲ್ಲಿದ್ದಂಥವ್ರು. ಕಾಂಗ್ರೆಸ್ಸಲ್ಲಿದ್ದಂಥ ಸಂದರ್ಭದಲ್ಲೇ ಇದನ್ನೆಲ್ಲ ಸಂಚು ಮಾಡಿ ಕೊನೆಗೆ ರಮೇಶ್ ಜಾರಕಿಹೊಳಿ ಆಯಿತು. ರೇವಣ್ಣವ್ರನ್ನ ರೇಪ್ ಕೇಸ್ ಹಾಕಿ ಜೈಲಿಗೆ ಕಳಿಸೋಂಥದ್ದೇನಿರಲಿಲ್ಲ. ರೇಪ್ ಕೇಸ್ ಹಾಕಿದ್ರು, ಬಾ ಸ್ಟೇಷನ್ಗೆ ಅಂದ್ರೆ ಬರ್ತಾಯಿದ್ರು. ಅಷ್ಟು ಹಿರಿಜೀವ ದೇವೇಗೌಡರು ಮನೆ ಒಳಗಡೆ ಬಾಗಿಲು ತಟ್ಟಿ ದೇವೇಗೌಡರು ಎದುರುಗಡೆ ಕೊರಲ್ಪಟ್ಟಿ ಇಟ್ಕೊಂಡು ಎಳ್ಕೊಂಬರ್ರಿ ಅಂತ ಹೇಳಿದ್ರು. ಇವೆಲ್ಲ ನೋಡ್ತಾ ಇದ್ದೀವಿ. ಸೂರಜ್ ರೇವಣ್ಣ ಅವ್ರ ಮೇಲೂ ಹಾಕಿದ್ರು, ನನ್ನ ಮೇಲೆ. ನಿಮಗೆ ಗೊತ್ತಿದೆ, ನನ್ನ ಮೇಲೆ ಹಾಕಿರೋರ ಬಗ್ಗೆ ಒಂದು ಸಾರಿ ಹಿನ್ನೆಲೆ ನೋಡಿದ್ರೆ ಸಾಕು, ಏನು ಅನ್ನೋದು ಗೊತ್ತಾಗತ್ತೆ. ನಾನು ಹೇಳೋದು ಬೇಡ, ಇವತ್ತು ಮಾತಾಡೋ ಮಾತುಗಳಲ್ಲೇ ಗೊತ್ತಾಗ್ಬಿಡುತ್ತೆ. ಈಗ ಮಾತಾಡೋ ಮಾತಲ್ಲೇ ಅವ್ರ ಹಿನ್ನೆಲೆ, ಅವ್ರ ನಡವಳಿಕೆ ಗೊತ್ತಾಗುತ್ತೆ. ಅದ್ರ ಬಗ್ಗೆ ನಾನು ಚರ್ಚೆ ಮಾಡೋದು ಬೇಡ. ಒಟ್ಟಿನಲ್ಲಿ ರಾಜಣ್ಣವರು ಸುಮೋಟೋ ಕೇಸ್ ಬುಕ್ ಮಾಡಿ ಮಂಪೂರ್ ಪರೀಕ್ಷೆಗೆ ಹಾಕಿ 48 ಜನದ್ದು ಹೊರಗಡೆ ತೆಗಿಬೇಕು. ರಾಜಣ್ಣ ಅವ್ರನ್ನ ಕರ್ಕೊಂಡೋಗಿ ಫಸ್ಟು ಸುಮೋಟೋ ಕೇಸ್ ಬುಕ್ ಮಾಡಿಕೊಂಡು ಮಂಪೂರ್ ಪರೀಕ್ಷೆಗೆ ಹಾಕಿ ಆ 48 ಜನ ಯಾರು ಅನ್ನೋದು ಅವರಿಂದ ಬಾಯಿ ಬಿಡಿಸ್ಬೇಕು. ಇದು ವಿಧಾನಸಭೆ ಒಳಗಡೆ ಕೊಟ್ಟಿರೋಂಥ ಹೇಳಿಕೆ. ಇದನ್ನು ಸುಮೋಟೋ ಬುಕ್ ಮಾಡಬೇಕು. 48 ಜನ ಏನು ಹುಡುಗಾಟ ಅಲ್ಲ. ಇದನ್ನು ಹಿಂಗೆ ನಾವು ಮುಚ್ಚಿಟ್ರೆ ಇನ್ನೂ ನಾಳೆ ಏನೇನು ಬೇಕಾದ್ರೂ ಆಗ್ಬೋದು. ಇದನ್ನು ಮುಚ್ಚಿಡೋಂಥ ವಿಷಯ ಅಲ್ಲ, ಎಲ್ಲ ಹೊರಗಡೆ ಬರಬೇಕು. ಒಂದಂತೂ ಖಂಡಿತ, ಇದರಲ್ಲಿ ಯಾವುದೇ ಮುಚ್ಚುಮರೆ ಇಲ್ಲ. ಡಿ ಕೆ ಶಿವಕುಮಾರ್ ಅವರೇ ಇದಕ್ಕೆ ನೇರ ಹೊಣೆ. ಯಾಕಂದರೆ ಅವರೇನು ಹೊಸ್ದಾಗಿ ಮಾಡ್ತಾ ಇಲ್ಲ. ಇದು ನಾವು ಜೊತೆಯಲ್ಲಿದ್ವಿ. ರಮೇಶ್ ಜಾರಕಿಹೊಳಿ ಆಗಲಿ ನಾನಾಗಲಿ ನಾವೆಲ್ಲ ಕಾಂಗ್ರೆಸ್ಸಲ್ಲಿದ್ದಂಥವ್ರು. ಕಾಂಗ್ರೆಸ್ಸಲ್ಲಿದ್ದಂಥ ಸಂದರ್ಭದಲ್ಲೇ ಇದನ್ನೆಲ್ಲ ಸಂಚು ಮಾಡಿ ಕೊನೆಗೆ ರಮೇಶ್ ಜಾರಕಿಹೊಳಿ ಆಯಿತು. ರೇವಣ್ಣವ್ರನ್ನ ರೇಪ್ ಕೇಸ್ ಹಾಕಿ ಜೈಲಿಗೆ ಕಳಿಸೋಂಥದ್ದೇನಿರಲಿಲ್ಲ. ರೇಪ್ ಕೇಸ್ ಹಾಕಿದ್ರು, ಬಾ ಸ್ಟೇಷನ್ಗೆ ಅಂದ್ರೆ ಬರ್ತಾಯಿದ್ರು. ಅಷ್ಟು ಹಿರಿಜೀವ ದೇವೇಗೌಡರು ಮನೆ ಒಳಗಡೆ ಬಾಗಿಲು ತಟ್ಟಿ ದೇವೇಗೌಡರು ಎದುರುಗಡೆ ಕೊರಲ್ಪಟ್ಟಿ ಇಟ್ಕೊಂಡು ಎಳ್ಕೊಂಬರ್ರಿ ಅಂತ ಹೇಳಿದ್ರು. ಇವೆಲ್ಲ ನೋಡ್ತಾ ಇದ್ದೀವಿ. ಸೂರಜ್ ರೇವಣ್ಣ ಅವ್ರ ಮೇಲೂ ಹಾಕಿದ್ರು, ನನ್ನ ಮೇಲೆ. ನಿಮಗೆ ಗೊತ್ತಿದೆ, ನನ್ನ ಮೇಲೆ ಹಾಕಿರೋರ ಬಗ್ಗೆ ಒಂದು ಸಾರಿ ಹಿನ್ನೆಲೆ ನೋಡಿದ್ರೆ ಸಾಕು, ಏನು ಅನ್ನೋದು ಗೊತ್ತಾಗತ್ತೆ. ನಾನು ಹೇಳೋದು ಬೇಡ, ಇವತ್ತು ಮಾತಾಡೋ ಮಾತುಗಳಲ್ಲೇ ಗೊತ್ತಾಗ್ಬಿಡುತ್ತೆ. ಈಗ ಮಾತಾಡೋ ಮಾತಲ್ಲೇ ಅವ್ರ ಹಿನ್ನೆಲೆ, ಅವ್ರ ನಡವಳಿಕೆ ಗೊತ್ತಾಗುತ್ತೆ. ಅದ್ರ ಬಗ್ಗೆ ನಾನು ಚರ್ಚೆ ಮಾಡೋದು ಬೇಡ. ಒಟ್ಟಿನಲ್ಲಿ ರಾಜಣ್ಣವರು ಸುಮೋಟೋ ಕೇಸ್ ಬುಕ್ ಮಾಡಿ ಮಂಪೂರ್ ಪರೀಕ್ಷೆಗೆ ಹಾಕಿ 48 ಜನದ್ದು ಹೊರಗಡೆ ತೆಗಿಬೇಕು. ರಾಜಣ್ಣ ಅವ್ರನ್ನ ಕರ್ಕೊಂಡೋಗಿ ಫಸ್ಟು ಸುಮೋಟೋ ಕೇಸ್ ಬುಕ್ ಮಾಡಿಕೊಂಡು ಮಂಪೂರ್ ಪರೀಕ್ಷೆಗೆ ಹಾಕಿ ಆ 48 ಜನ ಯಾರು ಅನ್ನೋದು ಅವರಿಂದ ಬಾಯಿ ಬಿಡಿಸ್ಬೇಕು. ಇದು ವಿಧಾನಸಭೆ ಒಳಗಡೆ ಕೊಟ್ಟಿರೋಂಥ ಹೇಳಿಕೆ. ಇದನ್ನು ಸುಮೋಟೋ ಬುಕ್ ಮಾಡಬೇಕು. 48 ಜನ ಏನು ಹುಡುಗಾಟ ಅಲ್ಲ. ಇದನ್ನು ಹಿಂಗೆ ನಾವು ಮುಚ್ಚಿಟ್ರೆ ಇನ್ನೂ ನಾಳೆ ಏನೇನು ಬೇಕಾದ್ರೂ ಆಗ್ಬೋದು. ಇದನ್ನು ಮುಚ್ಚಿಡೋಂಥ ವಿಷಯ ಅಲ್ಲ, ಎಲ್ಲ ಹೊರಗಡೆ ಬರಬೇಕು. ಒಂದಂತೂ ಖಂಡಿತ, ಇದರಲ್ಲಿ ಯಾವುದೇ ಮುಚ್ಚುಮರೆ ಇಲ್ಲ. ಡಿ ಕೆ ಶಿವಕುಮಾರ್ ಅವರೇ ಇದಕ್ಕೆ ನೇರ ಹೊಣೆ. ಯಾಕಂದರೆ ಅವರೇನು ಹೊಸ್ದಾಗಿ ಮಾಡ್ತಾ ಇಲ್ಲ. ಇದು
ನಾವು ಜೊತೆಯಲ್ಲಿದ್ವಿ. ರಮೇಶ್ ಜಾರಕಿಹೊಳಿ ಆಗಲಿ ನಾನಾಗಲಿ ನಾವೆಲ್ಲ ಕಾಂಗ್ರೆಸ್ಸಲ್ಲಿ ಇದ್ದಂಥವ್ರು. ಕಾಂಗ್ರೆಸ್ಸಲ್ಲಿ ಇದ್ದಂಥ ಸಂದರ್ಭದಲ್ಲೇ ಇದನ್ನೆಲ್ಲ ಸಂಚು ಮಾಡಿ ಕೊನೆಗೆ ರಮೇಶ್ ಜಾರಕಿಹೊಳಿ ಆಯಿತು. ರೇವಣ್ಣವ್ರನ್ನ ರೇಪ್ ಕೇಸ್ ಹಾಕಿ ಜೈಲಿಗೆ ಕಳಿಸೋಂಥದ್ದೇನಿರಲಿಲ್ಲ. ರೇಪ್ ಕೇಸ್ ಹಾಕಿದ್ರು, ಬಾ ಸ್ಟೇಷನ್ಗೆ ಅಂದರೆ ಬರ್ತಾಯಿದ್ರು. ಅಷ್ಟು ಹಿರಿಜೀವ ದೇವೇಗೌಡರು ಮನೆ ಒಳಗಡೆ ಬಾಗಿಲು ತಟ್ಟಿ ದೇವೇಗೌಡರು ಎದುರುಗಡೆ ಕೊರಲ್ಪಟ್ಟಿ ಇಟ್ಕೊಂಡು ಎಳ್ಕೊಂಬನ್ರಿ ಅಂತ ಹೇಳಿದ್ರು. ಇವೆಲ್ಲ ನೋಡ್ತಾ ಇದ್ದೀವಿ. ಸೂರಜ್ ರೇವಣ್ಣ ಅವ್ರ ಮೇಲೆ ಹಾಕಿದ್ರು, ನನ್ನ ಮೇಲೆ ನಿಮಗೆ ಗೊತ್ತಿದೆ. ನನ್ನ ಮೇಲೆ ಹಾಕಿರೋರ ಬಗ್ಗೆ ಒಂದು ಸಾರಿ ಹಿನ್ನೆಲೆ ನೋಡಿದ್ರೆ ಸಾಕು, ಏನು ಅನ್ನೋದು ಗೊತ್ತಾಗತ್ತೆ. ನಾನು ಹೇಳೋದು ಬೇಡ, ಇವತ್ತು ಮಾತಾಡೋ ಮಾತುಗಳಲ್ಲೇ ಗೊತ್ತಾಗ್ಬಿಡುತ್ತೆ. ಈಗ ಮಾತಾಡೋ ಮಾತಲ್ಲೇ ಅವ್ರ ಹಿನ್ನೆಲೆ ಅವ್ರ ನಡವಳಿಕೆ ಗೊತ್ತಾಗುತ್ತೆ. ಅದ್ರ ಬಗ್ಗೆ ನಾನು ಚರ್ಚೆ ಮಾಡೋದು ಬೇಡ. ಒಟ್ಟಿನಲ್ಲಿ ರಾಜಣ್ಣನು ಸುಮೋಟೋ ಕೇಸ್ ಬುಕ್ ಮಾಡಿ ಮಂಪೂರ್ ಪರೀಕ್ಷೆ ಹಾಕಿ 48 ಜನದ್ದು ಹೊರಗಡೆ ತೆಗಿಬೇಕು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.